ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ನನ್ನ ಶುಭಾಶಯಗಳು ಹಾಗೂ ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕದವರಿಗೆ ಶೇರ್ ಮಾಡಿದರೆ ಇದರ ವಿಷಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತದೆಂದು ಹೇಳುತ್ತೇನೆ. ಹಾಗೂ ಈಗ ನಾನು ಹೇಳುವ ಮುಖ್ಯ ಅಂಶಗಳೆಂದರೇನು? ಪೂರ್ವದ ಮುಂಬಾಗಿಲಿನ ಮನೆಗೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಅಥವಾ ಕಂಪೌಂಡಿನ ಬಲಭಾಗದಲ್ಲಾಗಲಿ ಎಡಭಾಗದಲ್ಲಾಗಲಿ ಚಿಕ್ಕ ಮನೆಗಳನ್ನು ನಿರ್ಮಿಸಿದರೆ ಅದರ ಬಗ್ಗೆ ಆಗುವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೇನೆ. ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಬೇಕು. ತಪ್ಪದೆ ಇದರ ಬಗ್ಗೆ ಸಂಪೂರ್ಣವಾದ ವಿಷಯವನ್ನು ನಾನು ಹೇಳಿಕೊಡುತ್ತೇನೆ. ಈಗ ಉತ್ತರದ ಭಾಗದ ಬಗ್ಗೆ ಎಲ್ಲ ಮನೆಗೆ ತಾಕದಂತೆ ಮನೆಗಳನ್ನು, ಚಿಕ್ಕ ಪುಟ್ಟ ಗೃಹಗಳನ್ನು ನಿರ್ಮಾಣ ಮಾಡಿದರೆ ಅದರ ಬಗ್ಗೆ ಏನು, ಹೇಗೆ ಎಂಬುವ ವಿಷಯ ಬಗ್ಗೆ ಹೇಳಿದ್ದೇನೆ. ಸರಿ, ಈಗ ಹೇಳುವುದೇನೆಂದರೆ, ಪೂರ್ವದ ಭಾಗದ ಮುಂಬಾಗಿಲಿನಲ್ಲಿ ನೀವು ಪೂರ್ವ ಅಭಿಮುಖವಾಗಿ ನಿಂತುಕೊಂಡಾಗ ಎಡಭಾಗಕ್ಕೆ ಬರುವುದು ಉಚ್ಚಸ್ಥಾನ ಪೂರ್ವ ಈಶಾನ್ಯ, ಬಲಭಾಗಕ್ಕೆ ಬರುವುದು ಪೂರ್ವಾಗ್ನಿ ನೀಚ ಸ್ಥಾನ. ಆದರೆ ಈ ಪೂರ್ವಭಾಗಕ್ಕೆ ಎಡಬಲದಲ್ಲಿ ಯಾವುದೇ ಗೃಹಗಳನ್ನು ಮನೆಗೆ ತಾಕಿದಂತೆ ಯಾವತ್ತೂ ನಿರ್ಮಾಣ ಮಾಡಬಾರದು. ಒಂದು ವೇಳೆ ಆ ನಿರ್ಮಾಣ ಮಾಡಿದ್ದಾದರೆ ಆ ಮನೆಯಲ್ಲಿ ಎಂಥ ದುಷ್ಪರಿಣಾಮಗಳು ನಡೆಯುತ್ತವೆ ಎನ್ನುವುದಕ್ಕೆ ನಾನು ಮುಖ್ಯವಾಗಿ ತಿಳಿಸುತ್ತೇನೆ. ವಿಶೇಷವೆಂದರೆ, ಈ ಪೂರ್ವದ ಭಾಗದಲ್ಲಿ ಎಡಭಾಗಕ್ಕೆ ಬರುವಂಥ ಮನೆಯು, ಅಂದರೆ ಪೂರ್ವದ ಮನೆಗೆ ಒಳಗಡೆ ನಿಂತಾಗ ಎಡಗರಿಗೆ ಬರುವಂಥದ್ದೇ ಎಡಭಾಗ. ಇದು ಪೂರ್ವ ಈಶಾನ್ಯದ ಭಾಗ. ಈ ಪೂರ್ವ ಈಶಾನ್ಯದಲ್ಲಿ ಅತ್ಯಂತ ಸ್ವಚ್ಛಂದಕರವಾಗಿ ಚೆನ್ನಾಗಿ ಯಾವುದೇ ಕಸ ಕಡ್ಡಿಯು, ಯಾವುದೇ ಥರದ ಕೊಳಚೆಗಳು ಇರದಂತೆ ನೋಡಿಕೊಳ್ಳಬೇಕು. ತಾವು ಆ ಪೂರ್ವ ಈಶಾನ್ಯದಲ್ಲಿ ಒಂದು ವೇಳೆ ಕೊಳಚೆ ಅಂದರೆ ಶೌಚಾಲಯವನ್ನು ನಿರ್ಮಿಸಿದ್ದಾದರೆ ಆ ಮನೆಯು ಅಂದಿನಿಂದ ಇಡೀ ಉನ್ನತವಾದ ಅಭಿವೃದ್ಧಿಯ ಪಥದಿಂದ ಕೆಳಗೆ ಬಿದ್ದು ಅಂದಿನಿಂದ ಆ ಮನೆಗೆ ಅಭಿವೃದ್ಧಿಯು, ಆರೋಗ್ಯವು, ಯಾವುದೇ ರೀತಿಯ ಸಂತಾನ ಫಲಗಳು ಯಾವುದೇ ರೀತಿಯಿಂದ ಒಳ್ಳೆಯೆಂಬ ಪ್ರಶ್ನೆಯೇ ಇರುವುದಿಲ್ಲ. ಇದು ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಈ ಶೌಚಾಲಯದ ಗೃಹಗಳು ಅಥವಾ ಯಾವುದೇ ಚಿಕ್ಕ ಪುಟ್ಟ ಸ್ನಾನದ ರೂಮುಗಳಾಗಿರಬಹುದು, ಅಥವಾ ಕೆಲವೊಬ್ಬರು ಹೊರಗಡೆ ಸ್ಟೋರೇಜ್ ಅಂತ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಪೂರ್ವ ಈಶಾನ್ಯದಲ್ಲಿ ನೀವು ಯಾವುದೇ ರೀತಿಯ ಮನೆಗೆ ತಾಕಿದಂತಾಗಲಿ, ಕಂಪೌಂಡಿಗೆ ತಾಕಿದಂತಾಗಲಿ ಈ ಚಿಕ್ಕ ಪುಟ್ಟ ಗೃಹಗಳನ್ನು ನಿರ್ಮಿಸಿದ್ದಾದರೆ ನೀವು ನಿಮ್ಮ ಮೈ ಮೇಲೆ ಬಂಡೆಯನ್ನು ಎಳೆದುಕೊಂಡು ಮಲಗಿದಂತೆ ಪುನಃ ಹೇಳುವುದಕ್ಕೆ ಅಸಾಧ್ಯವಾದ ಮಾತು. ಇದು ಭಾಳ ಜಾಗ್ರತೆಯಿಂದ ವೀಕ್ಷಿಸಬೇಕು. ಸರಿ, ಈ ಪೂರ್ವ ಈಶಾನ್ಯದಲ್ಲಿ ಶೌಚಾಲಯವನ್ನು ನಿರ್ಮಿಸಿದರೆ ಅದರ ಬಗ್ಗೆ ಏನು ದುಷ್ಪರಿಣಾಮ ಆಗುತ್ತದೆ ಎಂದು ನಾನು ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ವಿವರವಾಗಿ ತಿಳಿಸುತ್ತೇನೆ. ದಯವಿಟ್ಟು ಈ ಸಂಪೂರ್ಣವಾದ ವಿಡಿಯೋವನ್ನು ನೋಡಿದರೆ ನಿಮಗೆ ಅದರ ಬಗ್ಗೆ ಮಾಹಿತಿಯು ಬರುತ್ತದೆ. ಆವಾಗ ನೀವು ಆ ಗೃಹವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಂಡರೆ ಅಂದಿನಿಂದ ತಾವು ಮತ್ತೆ ಅಭಿವೃದ್ಧಿಯ ಪಥಕ್ಕೆ ಚಲನವನ್ನು ನಡೆಯುತ್ತದಂತೂ ಹೇಳಬಹುದು. ಸರಿ, ಪೂರ್ವ ಈಶಾನ್ಯದ ಭಾಗದಲ್ಲಿ ನೀವು ಒಂದು ವೇಳೆ ನಿಮ್ಮ ಶೌಚಾಲಯದ ಗೃಹವನ್ನು ನಿರ್ಮಿಸಿದ್ದಾದರೆ ಅಂದಿನಿಂದ ನಿಮ್ಮ ಸಂತಾನವು, ಅಂದರೆ ಉತ್ತರದ ಪೂರ್ವದ ಭಾಗ ಇರುತ್ತದೆ ಅಲ್ಲ, ಅಲ್ಲಿ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟ ವಿಶೇಷವಾಗಿ ಹೇಳಬೇಕೆಂದರೆ ಪೂರ್ವದ ಭಾಗ ಗಂಡು ಸಂತಾನದ ಬಗ್ಗೆ ಅಭಿವೃದ್ಧಿಯು ಬಗ್ಗೆ, ಉತ್ತರದ ಭಾಗ ಹೆಣ್ಣು ಮಕ್ಕಳಿಗೆ ಕೆಡುಕುಂಟಾಗುತ್ತದೆ. ಅದೇ ಪೂರ್ವ ಭಾಗದಲ್ಲಿ ತಾವು
ಇಂಥ ಚಿಕ್ಕ ಪುಟ್ಟ ಗೃಹಗಳನ್ನು ನಿರ್ಮಾಣ ಮಾಡಿದ್ದಾದರೆ ವಿಶೇಷವಾಗಿ ಆ ಮನೆಯಲ್ಲಿ ವಾಸಿಸುವ ಗಂಡು ಸಂತಾನಕ್ಕೆ ಅತ್ಯಂತ ಕೆಡುಕನ್ನು ಉಂಟು ಮಾಡುತ್ತದೆ. ನೀವು ಕಟ್ಟುವ ಮುಂಚಿತವಾಗಿ ನಿಮಗೆ ಪುತ್ರರು ಇದ್ದರೆ ಬೆಳೆಯುತ್ತಾ ಬೆಳೆಯುತ್ತಾ ನಿಮ್ಮ ಮಕ್ಕಳು ಅನಾರೋಗ್ಯಕ್ಕೆ ಈಡಾಗಿ ಅಪಮೃತ್ಯುವಿಗೆ ಈಡಾಗಿ ಮಧ್ಯಕಾಲದಲ್ಲಿ ತಮ್ಮ ಮಕ್ಕಳು ಅಂಗಹೀನರಾಗಿ ಪಾರ್ಶ್ವವಾಯು ಬರಬಹುದು, ಅಥವಾ ಅವನು ಕಳ್ಳನು ಕಾಕನೂ ಆಗಿ ಯಾವುದೇ ಜೈಲುವಾಸ ಆಗಬಹುದು. ಒಟ್ಟು ಮಕ್ಕಳು ಇದ್ದರೂ ಸಹ ಇಲ್ಲದಂತೆ ಆಗಿ ಅವನು ಇಡೀ ಜೀವನವೇ ಕೊರಗುವಂತೆ ಮನೆಯ ಒಡೆಯನು ಇನ್ನು ಚಿಂತೆಗೆ ಒಳಗಾದರೆ ಅವನು ಅಭಿವೃದ್ಧಿಯು ನಿಂತಂತೆ ಸರಿಯ ಮನೆಯು. ಯಾಕಂದರೆ ಪುತ್ರ ಸಂತಾನ ಇದ್ದೂ ಇಲ್ಲದಂತೆ ಆದರೆ ಅದರ ನೋವು ಯಾರಿಗೂ ತಿಳಿಯುವುದಿಲ್ಲ, ಅದರ ಅನುಭವಿಸಿದ್ದೇ ಅವನಿಗೆ ಗೊತ್ತು. ಅದಕ್ಕೆ ನಿಮ್ಮ ಪುತ್ರರ ಬಗ್ಗೆ ಅತಿ ಕಾಳಜಿಯಿಂದ ವಹಿಸಿ ನೋಡಿ. ನಿಮ್ಮ ಪುತ್ರರ ಆರೋಗ್ಯ ವಿಷಯ ಮತ್ತು ಮುಂಬರುವ ನಿಮ್ಮ ಪೀಳಿಗೆ ಇರಬೇಕೆಂದರೆ ಪೂರ್ವ ಈಶಾನ್ಯದಲ್ಲಿ ಯಾವತ್ತಿಗೂ ಎಂದು ನೀವು ಶೌಚಾಲಯದ ಗೃಹವನ್ನು ನಿರ್ಮಾಣ ಮಾಡಬೇಡಿ. ಇತರ ಯಾವುದೇ ಗೃಹಗಳನ್ನು ಎಂದು ನಿರ್ಮಾಣ ಮಾಡಬೇಡಿ. ತಪ್ಪದೆ ಇದನ್ನು ಸರಿಯಾಗಿ ವೀಕ್ಷಿಸಿ. ಅದಕ್ಕೆ ಇನ್ನೂ ಇತರ ಬಹಳ ಕೆಡುಕಾಗುತ್ತದೆ ಎಂಬುದು ಹೇಳುವುದು ಬಹಳ ಇದೆ. ಆದರೆ ಒಂದೇ ವಿಡಿಯೋದಲ್ಲಿ ಅತಿ ದೀರ್ಘವಾಗಿ ಹೇಳಿದರೆ ಈಗಿನ ಜನರು ಅದರ ಬಗ್ಗೆ ವಿಡಿಯೋವನ್ನು ವೀಕ್ಷಿಸುವುದು ಭಾಳ ಕಡಿಮೆ. ಅದಕ್ಕೆ ನಾನು ಮುಂದಿನ ವಿಷಯದಲ್ಲಿ ತದನಂತರದ ವಿಡಿಯೋಗಳಲ್ಲಿ ಇನ್ನೊಂದಿಷ್ಟು ಹೇಳುತ್ತೇನೆ. ಯಾವುದೇ ವಿಷಯವನ್ನು ಮುಖ್ಯಾಂಶವಾಗಿ ಹೇಳುವುದು ಈಗ ನಾನು ಹೇಳುತ್ತಿದ್ದೇನೆ. ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕೆಂದರೆ ನನ್ನ ಸಂಪರ್ಕಿಸಿ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳುತ್ತೇನೆ. ಉತ್ತರ ಈಶಾನ್ಯದ ಭಾಗದಲ್ಲಿ ನಿಮ್ಮ ಸಂತಾನವು ನಿಷ್ಕ್ರಿಯವಾಗುತ್ತದೆ ಎಂದು ಹೇಳುತ್ತೇನೆ. ಅದೇ ರೀತಿ ಈಗ ಇದು ಪೂರ್ವದ ಈಶಾನ್ಯ ಭಾಗದಲ್ಲಿ ತಾವು ಮನೆಗೆ ತಾಕಿದಂತೆ ಕಟ್ಟಿದ್ದೇ ಆದರೆ ನಿಮ್ಮ ಸಂತಾನವು ಹೀನವಾಗುತ್ತದೆ, ಸಂತಾನ ಇಲ್ಲದಂತಾಗುತ್ತದೆಂದು ಇದು ಖಂಡಿತವಾದ ವಿಷಯ. ನೀವು ಅಂಥ ಮನೆಗಳನ್ನು ವೀಕ್ಷಿಸಿ ನೋಡಿಕೊಂಡು ನಿಮ್ಮ ಮನೆಗಳಲ್ಲಿ ತಪ್ಪಿದ್ದರೆ ತಿದ್ದಿಕೊಳ್ಳೆಂದು ನಾನು ಹೇಳುತ್ತೇನೆ. ಸರಿ, ಅದೇ ರೀತಿ ಈಗ ಪೂರ್ವದ ಭಾಗದ ಬಲಭಾಗದಲ್ಲಿ ಬರುವಂಥ ಆಗ್ನೇಯ ಭಾಗ ಮನೆಗೆ ತಾಕಿದಂತೆ ಅಥವಾ ಕಂಪೌಂಡಿಗೆ ತಾಕಿದಂತೆ ಅಥವಾ ಪೂರ್ವದ ಕಂಪೌಂಡಿಗೆ ತಾಕಿದಂತಾಗಲಿ ಅಥವಾ ದಕ್ಷಿಣದ ಕಂಪೌಂಡಿಗೆ ತಾಕಿದಂತಾಗಲಿ, ಮನೆಯ ಮುಂದೆ ಕಂಪೌಂಡಿನ ಗೋಡೆಗಾಗಲಿ ಮನೆಗಾಗಲಿ ತಾಕಿದಂತೆ ತಾವು ಯಾವುದೇ ರೂಮುಗಳನ್ನು ಎಂದೂ ನಿರ್ಮಿಸಬಾರದು. ಅದು ಕೆಟ್ಟ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಈಗ ಹೇಳುವುದೇನಂತಂದರೆ ಮುಖ್ಯವಾಗಿ ಮನೆಗೆ ತಾಕಿದಂತೆ ಕಟ್ಟಿದಂಥ ಶೌಚಾಲಯದ ಬಗ್ಗೆ ವಿವರವಾಗಿ ಹೇಳುತ್ತಿದ್ದೇನೆ. ಆದರೆ ಬೇರೆ ಯಾವುದೇ ಥರದ ರೂಮುಗಳನ್ನು ಮಾಡಿದ್ದರೆ ಸಣ್ಣ ಪುಟ್ಟ ಕಿರಿಕಿರಿ ಆಗಬಹುದು. ಆದರೆ ಶೌಚಾಲಯದ ಬಗ್ಗೆ ಮಾತ್ರ ಅತ್ಯಂತ ಮಹತ್ವವಾಗಿ ತಾವು ತಿಳಿದುಕೊಳ್ಳಬೇಕು. ಈಗ ಹೇಳುವುದೇನೆಂದರೆ ಪೂರ್ವ ಈಶಾನ್ಯದ ಭಾಗದಲ್ಲಿ ಆಗ್ನೇಯ ಭಾಗಕ್ಕೆ ಬರುತ್ತದಲ್ಲ, ಬಲಭಾಗದಲ್ಲಿ ಪೂರ್ವಾಗ್ನೇಯ ಎನ್ನುತ್ತಿದ್ದಾರೆ. ಆ ಪೂರ್ವಾಗ್ನೇಯ ಭಾಗದಲ್ಲಿ ನೀವು ಮನೆಗೆ ತಾಕಿದಂತೆ ಒಂದು ಗೃಹವನ್ನು ನಿರ್ಮಿಸಿದ್ದಾದರೆ ಆ ಮನೆಯ ಒಡೆಯನು ಎಲ್ಲ ದುಶ್ಚಟಗಳಿಗೊಳಗಾಗುತ್ತಾನೆ. ಆ ಮನೆಯ ಒಡೆಯ ಎಲ್ಲ ದುಶ್ಚಟಗಳಿಗೆ ಒಳಗಾಗುತ್ತಾನೆ. ಮದ್ಯಪಾನ, ಕುಡಿಯುವುದು, ಇಸ್ಪೇಟ್ ಆಡುವುದು, ಜೂಜಾಡುವುದು, ಇನ್ನಿತರದ ಬಗ್ಗೆ ಎಲ್ಲ ಅವನಲ್ಲಿ ಯಾವುದೇ ಚಟಗ ಇಲ್ಲ ಅಂತ ಹೇಳಬಹುದಿಲ್ಲ. ಅವನ ಎಲ್ಲ ದುರ್ಬುದ್ಧಿಗಳು, ದುರ್ನಡತೆಗಳು, ಕಳ್ಳರು, ಕಾಕರು, ಸುಳ್ಳರು, ಜೈಲುವಾಸ ಇತರಾದಿಗಳ ಬಗ್ಗೆ ಆ ಮನೆಯಲ್ಲಿ ವಾಸಿಸುವ ಒಡೆಯನಾಗಲಿ ಅಥವಾ ಆ ಮನೆಯ ಮಕ್ಕಳಾಗಲಿ ಇದು ಶತಸಿದ್ಧ. ಅವನು ಜೈಲುವಾಸ ಆಗುವುದಂತೂ ಸರಿ. ಒಂದು ವೇಳೆ ಅವನು ಆ ರೀತಿ ಗೃಹವನ್ನು ನಿರ್ಮಿಸಿದ್ದರೆ ಅವನ ಪುತ್ರರಾಗಲಿ ಸಂತರಾಗಲಿ ಯಾವಾಗಲೂ ಯಾವುದೇ ರೀತಿಯಿಂದ ಜಗಳಗಂಟರಾಗಿ ತನ್ನದಲ್ಲದ ಜಗಳಕ್ಕೆ ಬೇರೆಯವರಿಂದಿಗೂ ಅಕ್ಕಪಕ್ಕದವರಿಂದಿಗೂ ನೆರೆಹೊರೆಯವರಿಗೂ ಜಗಳವನ್ನು ಮಾಡುತ್ತಾ ಅವನು ಅಕ್ಕಪಕ್ಕದವರಿಗೆ ಎಂದೂ ವಿಶ್ವಾಸದ ವ್ಯಕ್ತಿಯಾಗಿರುವುದಿಲ್ಲ. ಆಗ ನಮಗೆ ಪಕ್ಕದ ನೆಂಟರು ಇಲ್ಲಂದರೆ ಅವನು ಒಂಟಿಯಾಗಿ ಬದುಕುವುದು ಭಾಳ ತೊಂದರೆಯಾಗುತ್ತದೆ. ಇವೆಲ್ಲ ಇಂಥ ವಿಷಯಗಳ ಬಗ್ಗೆ ಅಲ್ಲಿ
ನಡೆಯುತ್ತದೆ. ಅದಕ್ಕೆ ತಾವು ಅವನು ಯಾವಾಗಲೂ ಮನೆಯ ಒಡೆಯನಾಗಲಿ ಮನೆಯ ಮಕ್ಕಳಾಗಲಿ ಯಾವಾಗಲೂ ಕಳ್ಳರು ಸುಳ್ಳರು ಮದ್ಯಪಾನ ಕುಡಿಯುವವರು ಕಂಠಪೂರ್ತಿ ಕುಡಿದು ಬಂದು ಅವನು ವಿಶೇಷವಾಗಿ ಜೈಲವಾಸವಾಗಿರಬಹುದು, ಅಂಗಹೀನನಾಗಿರಬಹುದು, ಯಾವುದೇ ಆಕ್ಸಿಡೆಂಟು ಯಾವುದೇ ಥರದ ವಿದ್ಯುತ್ ಅಪಘಾತಗಳು ಅದು ಇಂಥದ್ದೇ ಆಗುತ್ತದೆಂದು ನಾನು ಹೇಳಲಿಕ್ಕೆ ಸಾಧ್ಯವಲ್ಲ. ಒಟ್ಟಿನಲ್ಲೇ ಅವನ ದುಡಿಮೆಯು ಅಲ್ಲಿಂದ ಪೂರ್ವದ ಆಗ್ನೇಯ ಭಾಗದಲ್ಲಿ ಮನೆಗೆ ತಾಕಿದಂತೆ ಆಗಲಿ ಕಂಪೌಂಡಿಗೆ ತಾಕಿದಂತೆ ನೀವು ಚಿಕ್ಕ ಪುಟ್ಟ ಗೃಹಗಳನ್ನು ನಿರ್ಮಾಣ ಮಾಡಿದ್ದರೆ ಈ ನಾನು ಹಿಂದೆ ಹೇಳುವಂತೆ ಎಲ್ಲ ದುರ್ಬದ್ಧೆ ದುರ್ನಡತೆ ಅವರಿಗೆ ನಡೆಯುತ್ತದೆ. ಅದಕ್ಕೆ ಈಗ ನಾನು ಪೂರ್ವ ಈಶಾನ್ಯದ ಮನೆಗೆ ತಾಕಿದಂತೆ ವಿಷಯದ ಬಗ್ಗೆ ಹೇಳಿದ್ದೇನೆ. ಈಗ ನಾನು ಮುಂದಿನ ಎಪಿಸೋಡಿನಲ್ಲಿ 25ನೇ ಎಪಿಸೋಡಿನಲ್ಲಿ ಹೇಳುವುದೇನೆಂದರೆ ದಕ್ಷಿಣದ ಭಾಗದ ಮನೆಗೆ ತಾಕಿದಂತಾಗಲಿ ಕಂಪೌಂಡಿಗೆ ತಾಕಿದಂತಾಗಲಿ ಹಾಗೂ ಗೃಹಗಳನ್ನು ಚಿಕ್ಕ ಪುಟ್ಟ ಗೃಹಗಳನ್ನು ನಿರ್ಮಿಸಿದರೆ ಅದರ ಬಗ್ಗೆ ಏನು ಎಂದು ಆಗುತ್ತದೆಂದು ತಿಳಿಸುತ್ತೇನೆ. ಅದಕ್ಕೆ ತಾವು ನನ್ನ ವಿಡಿಯೋವನ್ನು ಪುನಃ ತಮಗೆ ತಲುಪಬೇಕಂತಂದರೆ ತಾವು ಏನು ಮಾಡಬೇಕೆಂದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ಸ್ ಮಾಡಿ. ನನ್ನಿಂದ ಯಾವುದಾದರೂ ಒಳ್ಳೆಯದು ಕೆಟ್ಟದು ಒಂದು ವೇಳೆ ನಾನು ಹೇಳುವುದರಲ್ಲಿ ಯಾವುದು ತಪ್ಪು ಇದೆ ಅಂತಂದು ಹೇಳಿದರೂ ಸರಿ, ನಾನು ವೀಕ್ಷಕರು ಹೇಳಿದರೆ ಅದನ್ನು ಶ್ರೀರಕ್ಷೆ ಎಂದು ಭಾವಿಸಿ ನಾನು ಪುನಃ ನನ್ನ ತಪ್ಪನ್ನು ತಿದ್ದಿಕೊಂಡು ಮುಂದಿನ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಿದ್ದರೆ ತಪ್ಪಿನ ಆಗದಂತೆ ಹೇಳಲು ಇಷ್ಟಪಡುತ್ತೇನೆ. ಅದಕ್ಕೆ ಈ ವಿಷಯವು ಈ ಎಪಿಸೋಡು ತಮಗೆ ಲೈಕ್ ಆಗಿದ್ದರೆ ತಮ್ಮ ಅಕ್ಕಪಕ್ಕದವರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ ಹೇಳಿ ನಾನು ಪೂರ್ವ ಭಾಗದ ವಿಷಯವಾಗಿ ತಿಳಿಸಿದ್ದೇನೆಂದು ಅತ್ಯಂತ ಸಂತೋಷದಾಯಕವಾಗಿ ಹೇಳುತ್ತಿದ್ದೇನೆ. ನೀವು ಈ ರೀತಿ ನಿಮ್ಮ ಗೃಹಗಳಲ್ಲಿ ಯಾವುದಾದರೂ ತೊಂದರೆ ಇದ್ದರೆ ಪುನರ್ನಿರ್ಮಾಣ ಮಾಡಿ ನಿಮ್ಮ ಕುಟುಂಬದ ಉನ್ನತವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ನೀವು ಪ್ರಯತ್ನ ಪಡುತ್ತಿದ್ದೀರೆಂದು ನಾನು ನಂಬುತ್ತೇನೆ.